स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। यथाग्नेर्दाहिका शक्तिः रामकृष्णे स्थिता ह्या सर्वविद्यास्वरूपां तां शारदां प्रणमाम्यहं। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। Namaste to you all. We chant these two constantly in our life from the joining day almost. ನಾವು ಹೊಸದಾಗಿ ಬಂದಾಗಿಂದ ಈ ಮೂರು ಪ್ರಾರ್ಥನೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಶ್ರೈನ್ಗೆ ಹೋದಾಗೆಲ್ಲ ಆ ಮೂರು ವಿಗ್ರಹಗಳು ಎದುರುಗಡೆ ಕಾಣ್ತಾ ಇರುತ್ತೆ. ಶ್ರೀರಾಮಕೃಷ್ಣರು, ಆ ಕಡೆ ಶಾರದಾದೇವಿ, ವಿವೇಕಾನಂದರು. ಅದು ನಮ್ಗೆ ಗೊತ್ತಿಲ್ಲದೆ ಪ್ರತಿ ದಿವಸ ನೋಡೋ ವಸ್ತು ಅದು. ಇವಾಗ ಎಷ್ಟು ಸರ್ತಿ ನೋಡ್ತೀವಿ, ಎಷ್ಟು ಸರ್ತಿ ಇದನ್ನು ಎಷ್ಟೋ ಸರ್ತಿ ಉಚ್ಚಾರಣೆ ಮಾಡ್ತೀವಿ. ಸ್ಥಾಪಕಾಯ ಧರ್ಮಸ್ಯ ಪ್ರತಿಯೊಂದು ಕ್ಲಾಸಲ್ಲಿ, ಆಮೇಲೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಅದರಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸ್ಲೋಲಿ ದೇ ಎಂಟರ್ ಅವರ್ ಇನ್ನರ್ ಕಾನ್ಷಿಯಸ್ನೆಸ್. ನಮ್ಮ ಅಂತರಂಗದ ಒಳಗಡೆ ಹೋಗಿ ಅದು ಬಸಹು ರಾಮಸಿಯ. ಆ ಥರ ರಾಮಚಂದ್ರ, ಸೀತಾ, ಆಮೇಲೆ ಲಕ್ಷ್ಮಣ, ಆ ಮೂರು ಎಲ್ಲಿದ್ರೂ ರಾಮನ ನೆನೆಸ್ಕೊಂಡ್ರೆ ಅದು ಪಕ್ಕದಲ್ಲಿ ಸೀತೆ, ಆಮೇಲೆ ಈ ಕಡೆ ಲಕ್ಷ್ಮಣ, ಆಮೇಲೆ ಕೆಳಗಡೆ ಹನುಮಂತ. ಹೇಗೆ ಕಾಣ್ತಾರೆ ನೋಡಿ ಅದು. ಸೇಮ್ ವೇ ವಿ ಹ್ಯಾವ್ ದಟ್ ಠಾಕೂರ್ ಮದರ್ ಸ್ವಾಮೀಜಿ ಸ್ಲೋಲಿ ಎಂಟ್ರಿಂಗ್. ಆ್ಯಸ್ ವಿ ಗ್ರೋ ಇನ್ ಏಜ್, ಆಲ್ ಅದರ್ ಅವೇರ್ನೆಸಸ್ ಡ್ರಾಪ್ ಅವೇ. ಏನೇನೋ ಬಯಸ್ತಾ ಇರ್ತೀವಿ ಕಾನ್ಸ್ಟೆಂಟ್ಲಿ. ವಿ ಆರ್ ನಾಟ್ ಸೆಲ್ಫ್ ಕಂಟೆಂಟ್. ನಾನು ತೃಪ್ತವಾಗಿಯೇ ಇರಲ್ಲ. ಏನಿದೆಯೋ ಅದರಲ್ಲಿ ಸಂತೃಪ್ತವಾಗಿದ್ದು ಮುಂದೆ ಹೋಗೋದೇ ನೋಡ್ತಾ ಇರಲ್ಲ. ನಾವು ಬಯಸ್ತಾ ಇರ್ತೀವಿ. ಇದಾಗಿದ್ದ ತಕ್ಷಣ ಇನ್ನೊಂದು ಬಯಸೋಕ್ಕೆ ಶುರು ಮಾಡ್ತೀವಿ. ಆಮೇಲೆ ಯಾರು ಹೇಗಿರಬೇಕು ಅನ್ನೋದು ಬಯಸ್ತಾ ಇರ್ತೀವಿ. ಏನೇನೋ ಬಯಕೆಗಳು. ಆ ಬಯಕೆ ನಮಗೆ ಶಾಂತಿ ಕೊಡಲ್ಲ ಒಳಗಡೆ. ಆದರೆ ಒಂದು ದಿವಸ ಬರುತ್ತೆ, ಈ ಬಯಕೆಗಳೆಲ್ಲ ಯಾಕೆ ಮಾಡಿದೆ ಅನಿಸುತ್ತೆ. ಇದೇ ಏನು ಮಾಡಬೇಕಾಗಿಲ್ಲ, ಮಗು ಥರ ಶಾಂತವಾಗಿ ಇದ್ಬಿಡ್ಬೋದಾಗಿತ್ತು. ಎಲ್ಲ ಅದ್ರ ಪಾಡು ಬರ್ತಿತ್ತು. ನಾನು ಚಿಂತೆ ಮಾಡೋ ಇದೇ ಇರಲಿಲ್ಲ. ಆಮೇಲೆ ನಿಜವಾಗ್ಲೂ ಆ ಬಾಲ್ಯ ಬಂದರೆ, ಬಾಲ್ಯತನವನ್ನು ಮುಂಚೆ ಆರೋಪ ಮಾಡ್ಕೋತಾರೆ. ಆಮೇಲೆ ಅದು ಎಷ್ಟು ಸಹಜವಾಗುತ್ತೆ ಅಂದರೆ ಎಲ್ಲರದು ಎಲ್ಲ ರೀತಿಯ ಸ್ವೀಕೃತಿನೂ ಇರುತ್ತೆ. ನಾವು ಈ ಬೈಕೆ ಒಂಚೂರು ಒಳಗಡೆ ಇಟ್ಕೊಂಡ್ರೂ ಆ ಭೇದ ಬಂದುಬಿಡುತ್ತೆ. ಯಾರೇನೋ ಕೋಪಿ ಎದುರುಗಡೆ ಬಂದುಬಿಟ್ಟು ಒಂದು ಮಾತು ಹೇಳಿದ್ರೆ ಸಾಕು, ಹೇಗೆ ನಮ್ಮಲ್ಲಿ ಕೋಪ ಜಾಗ್ರತೆ ಆಗತ್ತೆ ನೋಡಿ. ಅದೇ ಥರ ಇದು ಒಂದು ಭಾಗ ಆಯಿತು. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ಸನ್ಯಾಸದ ವಿಷಯವಾಗಿ ಮಾತಾಡ್ತಾ ಇದ್ವಿ. ದೇರ್ ಆರ್ ಸರ್ಟನ್ ಡೈರೆಕ್ಟಿವ್ಸ್. ನಾವು ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ವಿ ಟೇಕ್ ಓವ್ಸ್, ಪ್ರತಿಜ್ಞೆಗಳು ತೊಗೋತೀವಿ. ನಾನು ಹೇಗಿರ್ತೀನಿ, ಏನೇನು ಮಾಡ್ತೀನಿ ಅಂತ 12 ಪ್ರತಿಜ್ಞೆಗಳು ಮತ್ತು ಗಾಯತ್ರಿ ಮಂತ್ರ ಕೊಟ್ಟಿರ್ತಾರೆ. 12 ಪ್ರತಿಜ್ಞೆಗಳು ನಮ್ಮ ಜೀವನದಲ್ಲಿ ಹೇಗೆ ನಾನು ನಡ್ಕೋತೀನಿ, ಹೇಗೆ ನನ್ನ ಜೀವನ ಇರುತ್ತೆ. ಮೈ ಲೈಫ್ ಈಸ್ ಗವರ್ನ್ಡ್ ಬೈ ದಿ ಓವ್ಸ್ ದಟ್ ಐ ಟೇಕ್. ಎವ್ರಿ ಸಿಚುಯೇಷನ್ ಈಸ್ ಡಿಮ್ಯಾಂಡ್ಸ್ you to behave in a particular way
ಲಿವ್ ಇನ್ ಎ ಪರ್ಟಿಕ್ಯುಲರ್ ವೇ. ಅದನ್ನು ನಾವು ಅನುಭವಿಸ್ತಾ ಇರ್ತೀವಿ, ಆಮೇಲೆ ಫಾಲೋ ಮಾಡ್ತಾ ಇರ್ತೀವಿ, ಸ್ಥಿತಿಗತಿಗಳು ನೋಡ್ತಾ ಇರ್ತೀವಿ, ಅದರ ಪ್ರಕಾರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಜೀವನವನ್ನು. ಇನ್ನೊಂದು ಅದ್ರ ಜೊತೆಗೆ ಗಾಯತ್ರಿ ಕೊಡ್ತಾರೆ. ಗಾಯತ್ರಿ ನಮ್ಮ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಪಿರಿಚುವಲ್ ಅವೇಕ್ನಿಂಗ್. ಅದು ಗಾಯತ್ರಿ ಮಂತ್ರದ ಒಂದೇ ಒಂದು ಕರ್ತವ್ಯ ಅಥವಾ ಅದರದ್ದು ಒಂದು ಫಲ ಒಂದೇ ಒಂದು, ಆಧ್ಯಾತ್ಮ ಜಾಗೃತಿ ಮಾಡೋದು. ಆಮೇಲೆ ಗಾಯತ್ರಿ ಕೆಲಸ ಆಯಿತು, 10th ಸ್ಟ್ಯಾಂಡರ್ಡ್ ಆದಂಗೆ ಅದನ್ನು ವಿಸರ್ಜನೆ ಮಾಡಿಬಿಡ್ತೀವಿ ಸನ್ಯಾಸ ಟೈಮಲ್ಲಿ. ಅಲ್ಲಿವರೆಗೂ ಈ 9 ಪ್ರತಿಜ್ಞೆಗಳಿರುತ್ತೆ. ಸನ್ಯಾಸ ಟೈಮಲ್ಲಿ ಪ್ರತಿಜ್ಞೆಗಳಿರಲ್ಲ, ಅನುಸಂಧಾನಕ್ಕೆ 4 ಮಂತ್ರಗಳಿರುತ್ತೆ. ಜಪಕ್ಕಲ್ಲ, ಅದು ಅನುಸಂಧಾನಕ್ಕೆ. ಐ ಫೀಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ನಾನು ಅದನ್ನು ಅನುಭವಿಸ್ತಾ ಇರೋಂಗೆ, ನಾನು ಅದನ್ನು ಭಾವನಾತ್ಮಕವಾಗಿ ಅದನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಅದೇ ಆಗಿರೋಕ್ಕೆ. ಇವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಡಿ, ಅಹಂ ಬ್ರಹ್ಮಾಸ್ಮಿ ಅಂತ ಜಪ ಮಾಡಲ್ಲ ಯಾರು. ಆ ಬ್ರಹ್ಮತತ್ವ ಅಂದರೆ ಏನು, ಅದು ಆಗಿರೋಕ್ಕೆ ನೋಡ್ತೀನಿ. ಐ ಆಮ್ ನಾಟ್ ದಿಸ್ ಬಾಡಿ, ಮನೋಬುದ್ಧಿ ಅಹಂಕಾರ ಚಿತ್ತಾನಿನ, ನಾನೇನಾಗಿದ್ದೀನಿ ಮತ್ತೆ ಐಡೆಂಟಿಫೈ ಮಾಡೋದು. ಇದು 4 ಮಂತ್ರಗಳಿರುತ್ತೆ. ಆಮೇಲೆ ಇದಿಷ್ಟು ಬಿಟ್ಟು ನಮಗೆ ದೆರ್ ವಿಲ್ ಬಿ ವಾಟ್ ಈಸ್ ಕಾಲ್ಡ್ ಡೈರೆಕ್ಟಿವ್ಸ್. ನೀನು ಹೀಗೆ ನಡ್ಕೋದು ಡೈರೆಕ್ಟಿವ್ಸ್ ಇರುತ್ತೆ, ಪ್ರತಿಜ್ಞೆಗಳಿರಲ್ಲ. ಬಟ್ ಎಲ್ಲ ಎಲ್ಡರ್ಸಿಂದ ಪರಂಪರಾಗತವಾಗಿ ಬಂದು ಅದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡುತ್ತೆ. ಹಿರಿಯವರೆಲ್ಲ ಮತ್ತೆ ಕರೆದು ಹೇಳ್ತಾ ಇರ್ತಾರೆ, ನೋಡು ಮಗು ಹೀಗಿರು ಅಂತ. ಅದರಲ್ಲಿ ಫಸ್ಟ್ ಬಂದು ವಾಂಗ್ ನಿರೋಧ. ಇದು ಯೋಗದ ಒಂದು ಇಂಪಾರ್ಟೆಂಟ್ ಪಾರ್ಟ್. ವಾಂಗ್ ನಿರೋಧ ಅಂತಂದರೆ ನಾಟ್ ಸ್ಟಾಪಿಂಗ್ ದಿ ಟಾಕ್ಸ್. ಏನೇನೋ ಮಾತಾಡಬೇಡ, ಮಾತಾಡಬೇಕಾದನ್ನೇ ಮಾತಾಡು, ಭಗವತ್ ವಿಷಯವಾಗಿ ಮಾತಾಡು. ಬೇರೆ ಎಲ್ಲ ಯಾವುದು ಅನಿತ್ಯವೋ ಯಾವುದೋ ಒಂದು ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿಕೊಂಡು ಬಾ. ಇದು ಮಾತಾಡ್ತಿದ್ರೆ ಆಗತ್ತಾ, ಅದು ನೋಡ್ತಾ ಇರು. ವಾಂಗ್ ನಿರೋಧ. ಕೆಲವ್ರದ್ದು ಅಭ್ಯಾಸ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಎಲ್ಲರದು ಅಭ್ಯಾಸ ನೋಡಿದ ತಕ್ಷಣ ಫಸ್ಟ್ ಜಡ್ಜ್ ಮಾಡೋದು, ಜಡ್ಜ್ಮೆಂಟಲ್ ಮೈಂಡ್. ಸೆಕೆಂಡು ಅದ್ರ ಮೇಲೆ ಕಾಮೆಂಟ್ ಮಾಡೋದು. ಥರ್ಡ್ ಅದ್ರ ಮೇಲೆ ಕ್ರಿಟಿಸೈಸ್ ಮಾಡೋದು. ಒಂದೊಂದೇ ಟಕ್ ಅಂತ. ಅಷ್ಟರಲ್ಲಿ ಆ ಮನಸ್ಸು ಟಕ್ ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟಿರುತ್ತೆ. ಜಸ್ಟ್ ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದರೆ ಏನಾಗ್ತಾಯಿದೆ? ಸಾಕ್ಷಿ ಭಾವದಿಂದ ಎಲ್ಲರೂ ಅವರವರು ಹಿಂದಿನ ಕರ್ಮಾನುಸಾರ ಯಾವುದೋ ಒಂದು ಶಕ್ತಿ ತಳ್ಕೊಂಡು ಹೋಗ್ತಾ ಇದೆ. ಪಾಪ ಏನನ್ನೇ ನೋಡಿದ್ರೆ ಭಗವಂತನ ಸಮರ್ಪಣೆ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಇದೆಲ್ಲ ಸನ್ಯಾಸ. ಇದು ಜೀವನ, ಸಂಘ ಜೀವನ ಮತ್ತು ಸನ್ಯಾಸ ಜೀವನದಲ್ಲಿ ಫಸ್ಟ್ ಈಸ್ ವಾಂಗ್ ನಿರೋಧ. ಅದರಲ್ಲಿ ನಾವು ಭಜನಾನಂದರು ನಮಗೆ 3 ಬೆಳಿಗ್ಗೆ ಆಗಿದ ತಕ್ಷಣ ಮಂಗಳಾರತಿ ಆಗಬೇಕಾದ್ರೆ ಈ 3 ಉಚ್ಚಾರಣೆ ಮಾಡಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಫಾಲೋ ಮಾಡೋಕ್ಕೆ ನೋಡಿ ಅಂತ. ಅನೃತ ಸತ್ಯಮುಪೈಮಿ, ಮಾನುಷ ದೈವಮುಪೈಮಿ, ದೈವೀಂ ವಾಚಂ ಯಚ್ಚಾಮಿ. ಅನೃತ ಸತ್ಯಮುಪೈಮಿ, ಅಸತ್ಯದಿಂದ ಸತ್ಯಕ್ಕೆ ಹೋಗ್ತೀನಿ. ಬೆಳಿಗ್ಗೆ ಎದ್ದು ಆ ಮಂಗಳಾರತಿ ಆಗಬೇಕಾದ್ರೆ, ಆ ದೀಪ ತೋರಿಸ್ತಾ ಇರಬೇಕಾದ್ರೆ ರಾಮಕೃಷ್ಣರಿಗೆ ಕರ್ಪೂರದ ಇದನ್ನು ತೋರಿಸ್ತಾ ಇರ್ತಾರೆ. ಆದರೂ ಆವಾಗ ಆ ಬೆಂಕಿಯನ್ನೇ ಸಾಕ್ಷಿ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಜಾಗೃತಿ ಮಾಡ್ಕೋತೀವಿ. ನಾನು ಅಸತ್ಯದಿಂದ, ಇದೆಲ್ಲ ಅಸತ್ಯ. ಯಾವುದು ಇದ್ದು ನಾಳೆ ಇರಲ್ವೋ ಅದು ಅಸತ್ಯ. ಸತ್ಯ ಅಂದರೆ ಯಾವಾಗಲೂ ತ್ರಿಕಾಲ ಅಬಾಧಿತ. 3 ಕಾಲದಲ್ಲಿ ಇರೋವಂಥದ್ದು ಇವತ್ತೇನೋ ಆಯಿತು, ಜಗಳನೇ ಆಯಿತು, ನಾಳೆ ಇರೋದಿಲ್ಲ, ನೆಕ್ಸ್ಟ್ ಕ್ಷಣದಲ್ಲೇ ಇರಲ್ಲ. ಅದು ಮೆಮೊರೀಸ್ ಮಾತ್ರ ಇರುತ್ತೆ. ನಾವು ಕ್ಯಾರಿ ಮಾಡಿದ್ರೆ, ಇಲ್ಲದಿದ್ರೆ ಅದು ಇಲ್ಲ, ಇನ್ಯಾರಿಗೂ ಕನ್ಸರ್ನೇ ಇಲ್ಲ. ಸೊ ಎಲ್ಲ ಆಯ್ತದನ್ನೆಲ್ಲ ಬಿಟ್ಬಿಡು. ನಾನು ಬಿಟ್ಬಿಡ್ತೀನಿ. ಯಾವುದು ಅನಿತ್ಯವೋ, ಯಾವುದು
ಇದಿಲ್ವೋ ಅದನ್ನೆಲ್ಲ ಬಿಟ್ಬಿಡ್ತೀನಿ. ಅಂದರೆ ಸತ್ಯಮುಪೈಮಿ. ಮಾನುಷ ದೈವಮುಪೈಮಿ. ನಾನು ಅನಿಮಲ್ ನೇಚರ್ ಬಿಟ್ಬಿಟ್ಟಿದ್ದೀನಿ, ಮನುಷ್ಯನಾಗಿ ಬೇರೆ ಇದನ್ನು ಇದು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಅದನ್ನು ಪಾರು ಮಾಡಿ ಮಾನುಷ ದೈವಮುಪೈಮಿ, ಎಲ್ಲರಿಗೂ ನಿಷ್ಕಳಂಕವಾಗಿ, ಆಮೇಲೆ ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ಎಲ್ಲರಿಗೂ ಪ್ರೀತಿ ಕೊಡೋದು. ಎಲ್ಲಿ ನೋಡಿದ್ರೂ ಬಾಯಿಂದ ಆಶೀರ್ವಾದ, ಒಳ್ಳೆಯದಾಗಲಿ ಮಗು, ಒಳ್ಳೆಯದಾಗಲಿ. ಹಿರಿಯವರು ಇರ್ತಿದ್ರು ಮನೆಯಲ್ಲಿ, ಅವ್ರ ಬಾಯಿಂದ ಆಗಿನ ಕಾಲದಲ್ಲಿ ಓನ್ಲಿ ಒಳ್ಳೆಯದಾಗಲಿ ಅಂತ ಬರ್ತಿತ್ತು. ನರ್ಮದಾ ತೀರದಲ್ಲಿ ಇರಬೇಕಾದ್ರೆ ಮುದುಕಿಯರೆಲ್ಲ ಬಂದು ನರ್ಮದಾ ತೀರದಲ್ಲಿ ಕೂತಿರ್ತಾರೆ. ಅಲ್ಲಿ ಇಲ್ಲಿ ಒಂದು ಚಿಕ್ಕ ಚಿಕ್ಕ ಜಾಗದಲ್ಲಿ ಒಂದು ಎತ್ತರ ಇರುತ್ತೆ, ನಾವು ಅದು ನಡ್ಕೊಂಡು ಹೋಗ್ತಾಯಿದ್ದೀವಿ, ಒಂದು ಮರದ ಕೆಳಗೆ ಕಟ್ಟೆನೋ ಏನೋ, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಜಪಮಾಲೆ ತೊಗೊಂಡು ಜಪ ಮಾಡ್ತಾಯಿರ್ತಾರೆ. ನಾವು ಹೋಗಬೇಕಾದ್ರೆ ಆ ಚರಣವನ್ನು ಮುಟ್ತಾರೆ ಜನರು. ಮಗು ನಮನ್ ಕೊರು. ಆ ತಾಯಿ ಹೇಳ್ತಾರೆ, अच्छे रहो बेटा, तेरा जीवन सार्थक हो जाए. ಇದು ಇಷ್ಟೇ. ಇನ್ನೇನು ಮತ್ತೆ ಆ ಜಪ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಆ ಬಾಯಿಂದ ಸ್ಪಾಂಟೇನಿಯಸ್ ಆಗಿ ನೀನು ಒಳ್ಳೆಯದಾಗಿರಲಿ, ನೀನು ಜೀವನ ಪವಿತ್ರವಾಗಲಿ, ಪ್ರಾಪ್ತಿಯಾಗಲಿ, ಎಂಥ ಮಾತು ನೋಡಿ. ಇದು ದೈವಿ ವಾಚಂ ಯಚ್ಚಾಮಿ. ನನ್ನ ಬಾಯಿಂದ ಏನಾದ್ರು ಬಂದರೆ ಅದೆಲ್ಲ ಯಾವುದು ಮುಂಚೆ ಇದೆಲ್ಲ ಸಹಜವಾಗಿ ಬರೋದು ಕಷ್ಟ ಆಗುತ್ತೆ. ಯಾಕಂದರೆ ಏನೇನೋ ಆಸೆಗಳು ಆಕಾಂಕ್ಷೆಗಳೆಲ್ಲ ಒಳಗಡೆ ತುಂಬಿಕೊಂಡಿರ್ತೀವಿ. ಆವಾಗ ಅದು ಹೊರಗಡೆ ಬರೋದೇ ಇಲ್ಲ. ಅದು ಪೂರೈಸೋವರೆಗೂ ಅದನ್ನೇ ಹೇಳ್ಕೊಂಡು ಕೂತಿರ್ತೀವಿ. ಆಮೇಲೆ ಅದನ್ನು ನಿಧಾನಕ್ಕೆ ನನ್ನ ಒಳಗಡೆದೆಲ್ಲ ಪ್ಯೂರಿಫೈ ಆಗ್ತಾ ಆಗ್ತಾ ಸ್ಪಾಂಟೇನಿಯಸ್ ಆಗಿ ಬರುತ್ತೆ ಈ ಸ್ವಭಾವ. ಮತ್ತು ಎಲ್ಲ ಜನರು ದೆ ಕನ್ಫೈಡ್ ಇನ್ ಯು, ನಿಮ್ಮನ್ನು ವಿಶ್ವಾಸ ಮಾಡ್ತಾರೆ, ನಿಮ್ಮ ಹತ್ರ ಬಂದು ಎಲ್ಲ ಹೇಳ್ಕೋತಾರೆ, ಸಮಾಧಾನ ಬಯಸ್ತಾರೆ. ಸೊ ಈ ಮೂರನ್ನು ಅನೃತ ಸತ್ಯಮುಪೈಮಿ, ಮಾನುಷ ದೈವಮುಪೈಮಿ, ಐ ಬಿಕಮ್ ಡಿವೈನ್ ಫ್ರಮ್ ಹ್ಯೂಮನ್. ದೆನ್ ಐ ವಿಲ್ ಸ್ಪೀಕ್ ಓನ್ಲಿ ಡಿವೈನ್ ಥಿಂಗ್ಸ್. ಈ ಮೂರು ಪ್ರತಿಜ್ಞೆ ತಗೋತೀವಿ. ಅದರಲ್ಲಿ ದೈವಿ ವಾಚಂ ಯಚ್ಚಾಮಿ, ವಾಂಗ್ ನಿಗ್ರಹ, ವಾಂಗ್ ನಿರೋಧ ಈಸ್ ಫಸ್ಟ್ ಡಿಸಿಪ್ಲಿನ್ ವಿ ಆರ್ ಡೈರೆಕ್ಟೆಡ್ ಟು. ಅದನ್ನು ಇನ್ನೊಂದು ಕಡೆ ಬಂದಾಗ ನಾವು ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್, ಸತ್ಯಂ ಅಪ್ರಿಯಂ, ಆಮೇಲೆ ಪ್ರಿಯಂ ಚ ಅನೃತಾತ್ ನ ಬ್ರೂಯಾತ್. ಸತ್ಯವನ್ನೇ ಹೇಳು, ಪ್ರಿಯವಾದದ್ದೇ ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳಕ್ಕೆ ಹೋಗಬೇಡ. ಆಮೇಲೆ ಪ್ರಿಯ ಅಂತ ಅಸತ್ಯನೂ ಹೇಳಕ್ಕೆ ಹೋಗಬೇಡ ಅಂತ. ಎಷ್ಟು ಸುಂದರ. ಏತದ್ ಧರ್ಮಂ ಸನಾತನಂ, ಏಷ ಧರ್ಮ ಸನಾತನಃ. ದಿಸ್ ಧರ್ಮ ಇಸ್ ಏನ್ಷಂಟ್ ಟೈಮ್, ಇಟ್ ಇಸ್ ಕಮ್ ಡೌನ್. ಸೊ ಇವೆರಡೂ ನಮಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನನ್ನ ಬಾಯಿಂದ ಏನಾನೇ. ಆಮೇಲೆ ವಾಕ್ ನೋಡಿ, ಕರ್ಮೇಂದ್ರಿಯ, ಬೇರೆಯವ್ರು ಏನಾನೇ ಆಗಲಿ ನನ್ನ ಕರ್ಮ ಆಗ್ತಾಯಿದೆ. ಒಂದು ಮನಸ್ಸು ಆ ಬಾಯಿಂದ ಹೊರಗಡೆ ಬಂತು ಅಂದರೆ ಕರ್ಮವಾಯ್ತದು. ಅವನ ಬೈಯುವೇಕೆ, ಅವನ್ಯಾರೋ ನೀನು ಯಾರೋ, ಅವನ ಪಾಪಕ್ಕೆ ನೀನು ಭಾಗಿಯಾದೆ ಅಷ್ಟೆ. ಪುರಂದರದಾಸದ ಒಂದು ಪದ್ಯದಲ್ಲಿ. ಸೊ ಅದನ್ನು ಫಸ್ಟು ಡಿಸಿಪ್ಲಿನು ಟು ವಾಂಗ್ ನಿರೋಧ. ನೆಕ್ಸ್ಟು ಎಲ್ಲ ನಾಟ್ ಟು ಕೀಪ್ ಎನಿ ಪೊಸೆಷನ್ಸ್. ಸನ್ಯಾಸದಲ್ಲಿ ಏನು ಇಟ್ಕೊಬೇಡ ಮಗು, ಖಾಲಿ ಕೈಯಿಂದ ಓಡಾಡ್ತಾ ಇರು. ಭಗವಂತ ಒಂದೇ ನಿಂದು ಪ್ರಾಪರ್ಟಿ, ಭಗವಂತ ಒಂದೇ ನಿನ್ನ ಆಶ್ರಯ. ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಅದನ್ನು ಇಟ್ಕೋ. ನಿನಗೆ ಕಂಬಳಿ ಬೇಕಾ ಹೊತ್ಕೊಳ್ಳೋಕ್ಕೆ, ಇಟ್ಕೋ.
ಚಪ್ಪಲಿ ಬೇಕಾ ಹಾಕೋ, ದಿನಕ್ಕೊಂದು ಚಪ್ಪಲಿ ಇಟ್ಕೋಬೇಡ. ಆವಾಗ ಪ್ರಾಬ್ಲಮ್ ಬರುತ್ತೆ. ಸಂಡೇ ಚಪ್ಪಲಿ ಹುಡುಕ್ತಾ ಇರ್ತಾನೆ ನಾವು. ಮಂಡೇ ಬಂದುಬಿಟ್ಟು 7 ಡ್ರೆಸ್ಸು, 7 ಚಪ್ಪಲಿಗಳು, ಇದನ್ನೆಲ್ಲ ಏನು ನಿನ್ಗೆ ಎಷ್ಟು ಮಿನಿಮಮ್ ಯೂಸ್ ಮಾಡದೇ ಇರೋವಂಥದ್ದು ಬಿಟ್ಬಿಡು. ಅದನ್ನು ಸ್ಲೋಲಿ, ನಾಟ್ ಟು ಕೀಪ್ ಎನಿ ಪೊಸೆಷನ್ಸ್ ವಿತ್ ಅಸ್. ಆಮೇಲೆ ಥರ್ಡ್ ಥಿಂಗ್ ಈಸ್ ನಾಟ್ ಟು ಬಿ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಸೆಲ್ಫಿಶ್. ನಾನು ಸಾಧನೆ ಮಾಡ್ತಾಯಿದ್ದೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಅವ್ರಿಗೆ ಹಾಗೆ ಹೇಳ್ತೀನಿ, ಹೀಗೆ ಅಹಂ, ನಾನೇ ಸೆಂಟರ್, ನನ್ನ ಎಲ್ಲ ಇದರದ್ದು ಸೆಂಟರ್. ಐ ಆಮ್ ದಿ ಸೆಂಟರ್ ಆಫ್ ಮೈ ಆಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಸಾಧನ. ಕ್ಯಾನ್ ಯು ಶಿಫ್ಟ್ ದಿಸ್ ಸೆಂಟರ್ ಆಫ್ ಯುವರ್ ಸೆಲ್ಫ್ ಸೆಂಟರ್ಡ್ನೆಸ್ ಟು ಸೆಂಟರ್ ಆಫ್ ಗಾಡ್? ಭಗವಂತನ ಸೆಂಟರ್ ಮಾಡಿ ನೀನೆಲ್ಲ ಮಾಡೋಕ್ಕಾಗತ್ತಾ? ಆ ಅಹಂಕಾರವನ್ನು ಭಗವಂತನ ಚರಣದಲ್ಲಿಟ್ಟು, ನೀನು ನಡೆಸ್ದಂಗೆ ಇರ್ತೀನಿ, ನೀನು ಮಾಡಿಸ್ತಿದ್ಯಾ, ನಾನು ಮಾಡ್ತೀನಿ, ಮಾಡ್ತಾಯಿದ್ದೀನಿ ತೆಗೆದಾಕ್ಬಿಟ್ಟು ನೀನು ಮಾಡ್ತಾಯಿದ್ಯಾ, ನೀನು ಮಾಡಿಸ್ಕೋತಾ ಇದೆಯಾ? ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ಕೂಡ ಗುಡಿಸೋದು ಒಂದು ದಿವಸ ಗುಡ್ಸೋಕ್ಕಾಗಲ್ಲ. ಒಂದು ದಿವಸ ನಮಸ್ಕಾರ ಹಾಕೋಕ್ಕಾಗಲ್ಲ ನಿಂತ್ಕೊಂಡು. ಇಂಡಿಪೆಂಡೆನ್ಸ್ ಡೇ ಸೆಲ್ಯೂಟ್ ಮಾಡ್ದಂಗೆ ರಾಮಕೃಷ್ಣನಿಗೆ ಸೆಲ್ಯೂಟ್ ಮಾಡಿ ಹೋಗಬೇಕು. ಎಲ್ಲಿ ನಾನು ಅವನು ಮಾಡಿಸ್ರೆ ಮಾತ್ರ. ಆವಾಗ ಹಾಸಿಗೆ ಮೇಲೆ ಬಿದ್ದು ಹೇಳೋಕ್ಕಾಗದೇ ಇರಬೇಕಾದ್ರೆ ಇಷ್ಟು ವರ್ಷ ಯಾರು ಮಾಡಿಸ್ತಾ ಇದ್ದಿದ್ದು, ಯಾರ ಶಕ್ತಿಯಿಂದ ಮಾಡಿಸ್ತಾ ಇದ್ದೀನಿ ಗೊತ್ತಾಗುತ್ತೆ. ಅದನ್ನು ಸೊ ನಾಟ್ ಟು ಬಿ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಸೆಲ್ಫಿಶ್. ಯಾವುದೇ ನನಗೋಸ್ಕರ ಏನು ಮಾಡೋಕ್ಕೆ ಹೋಗಲ್ಲ. ಎಲ್ಲ ಭಗವಂತ ನೋಡ್ಕೋತಾ ಇದ್ದಾನೆ. ನನಗೇನೇನು ಬೇಕು ಎಲ್ಲ ಸಿಗ್ತಾ ಇದೆ. ಆರೋಗ್ಯವಾಗಲಿ, ಇದಾಗಲಿ. ಹೌ ಕ್ಯಾನ್ ಐ ಡಿವೋಟ್ ನನ್ನ ಈ ಶರೀರವನ್ನು, ಮನಸ್ಸನ್ನು, ಇಂದ್ರಿಯಗಳನ್ನೆಲ್ಲ ಹೇಗೆ ನಾನು ಸಮರ್ಪಣೆ ಮಾಡಿರಲಿ ಪರರ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ. ಆಮೇಲೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳೆಲ್ಲ ಎಲ್ಲೆಲ್ಲೋ ಅದನ್ನು ನೋಡಬೇಕು, ಅಲ್ಲಿ ಓಡ್ದ, ಇದನ್ನು ನೋಡಬೇಕು, ಇಲ್ಲಿ ಓಡ್ದ. ಏನಕ್ಕೆ ಬೇಕು? ಎಲ್ಲಂತ ಅಲಿತೀಯ, ಏನಂತ ನೋಡ್ತೀಯ? ಆಮೇಲೆ ನೋಡೋದಾದರೆ ಭಗವಂತನ ಚರಣಗಳು, ತೀರ್ಥಯಾತ್ರೆ, ಕೇಳೋದಾದರೆ ಭಜನೆಗಳು, ಈ ಥರ ಎಲ್ಲ. ಇಂದ್ರಿಯ ನಿಗ್ರಹ ಅಂತಂದರೆ ಎಲ್ಲ ಇಂದ್ರಿಯಗಳು ಸ್ಟಾಪ್ ಮಾಡೋದಲ್ಲ. ಟು ಡೈರೆಕ್ಟ್ ಆಲ್ ದಿಸ್ ಟುವರ್ಡ್ಸ್ ಡಿವೈನ್, ಭಗವಂತನ ಕಡೆ ಅದನ್ನೆಲ್ಲ ತಿರುಗಿಸೋದು. ಅದಕ್ಕೆ ಶ್ರೀರಾಮಕೃಷ್ಣನು ಮೋಡ್ ಫಿರಾನು ಅಂತಿದ್ರು. ದೀಸ್ ಥಿಂಗ್ಸ್. ಆ್ಯಂಡ್ ವಿತ್ ಅನದರ್ ಥಿಂಗ್ ಈಸ್ ಟು ಎಲಿಮಿನೇಟ್ ದಿ ವರ್ಲ್ಡ್ಲಿ ವಿಷನ್. ನಾವು ಯಾವ ದೃಷ್ಟಿಯಿಂದ ನೋಡಿದೆ? ಲೌಕಿಕ ದೃಷ್ಟಿಯಿಂದ ಜಗತ್ತನ್ನು, ಪರರನ್ನೆಲ್ಲ ಲೌಕಿಕ ದೃಷ್ಟಿಯಿಂದ ನೋಡೋದು ನಿಲ್ಲಿಸಬೇಕು. ಐ ಆಮ್ ಎ ಸನ್ಯಾಸಿ, ಐ ಆಮ್ ಗೋಯಿಂಗ್ ಆನ್ ದಿ ಪಾತ್ ಟು ಗಾಡ್. ಲೌಕಿಕ ಅವನು ಅದೇನೋ ಹಾಡಿದೆಯಲ್ಲ, ಜಗತ್ತರೂಠೇ ತುರೂಠನದೆ ಹೇ ಕಾಮ ಈಶ್ವರ ಸೇ, ಜಗತ್ತರೂಠೇ ತುರೂಠನದೆ ತನಕಿ ಸಂಗತ ಮೇ ಕರು ಕಲ್ಯಾಣ ಮೇ ಅಪನ, ಯಾಕೆ ಭೋಗೋ ಮೇ ಮೋಜ ಲೂಟೆ ತೋ ಲೂಟನ ದೆ. If they are all enjoy, let them enjoy. I have to go towards God. ಭಗವಂತನ ಕಡೆ ನಾನು ಹೋಗಬೇಕು. ಯಾವುದೇನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ. ಯಾಕಂದರೆ ಏನನ್ನು ಪರಿವರ್ತನೆ ಮಾಡೋಕ್ಕೆ ಶಕ್ತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾರನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ.
ನಾನೊಂದು ಆದರ್ಶ ಜೀವನವನ್ನು ನಡೆಸ್ತಾ ಇದ್ದೀನಿ, ಫಾಲೋ ಮೀ ಅಷ್ಟೇ. ಇಫ್ ಯು ಕ್ಯಾನ್. ನಿನ್ನಲ್ಲಿ ಲೈಫ್ ಅಲೋನ್ ಟ್ರಾನ್ಸ್ಫಾರ್ಮ್ಸ್ ಲೈಫ್. ಜೀವನನೇ ಜೀವನವನ್ನು ಪರಿವರ್ತನೆ ಮಾಡುತ್ತೆ, ಮಾತುಗಳು ಪರಿವರ್ತನೆ ಮಾಡಲ್ಲ. ನಾನೊಂದು ಆದರ್ಶ ಜೀವನವನ್ನು ನಡೆಸ್ತಾ ಇದ್ದರೆ ನನ್ನನ್ನು ನೋಡಿ ಕಲ್ತ್ಕೊಂಬೋಗು, ನನ್ನನ್ನು ನೋಡಿ ಕಲ್ತ್ಕೊ. ಅದು ಬರೋವರೆಗೂ ಐ ಆಮ್ ನಾಟ್ ಯೆಟ್ ಪರ್ಫೆಕ್ಟ್. ಎವ್ರಿ ಎಫರ್ಟ್ ಮಸ್ಟ್ ಬಿ ಪುಟ್ ಟು ಬಿ ಎಕ್ಸಾಂಪ್ಲರಿ. ಎಲ್ಲ ಪ್ರಯತ್ನವನ್ನು ಮಾಡಬೇಕು ನಾನೊಂದು ಆದರ್ಶ ಜೀವನವನ್ನು ನಡೆಸೋಕ್ಕೆ. ಅದರಿಂದ ಎಷ್ಟೋ ಜನರಿಗೆ ಒಳ್ಳೆಯ ಆಗುತ್ತೆ. ಆಮೇಲೆ ನಮ್ಮ ಜೀವನ ಒಂದು ಮಾನವ ಕುಲಕ್ಕೆ ಒಂದು ಪುಷ್ಪಾಂಜಲಿ. ನನ್ನ ಪರವಾಗಿ ಒಂದು ಪುಷ್ಪಾಂಜಲಿ ಆಯಿತು. ನನ್ನ ಜೀವನವನ್ನು ಚೆನ್ನಾಗಿ ಅಚ್ಚುಕಟ್ಟವಾಗಿ ನಡೆಸಿದೆ. ಸೊ ಆ ಲೌಕಿಕ ದೃಷ್ಟಿಯಿಂದ ಜಗತ್ತನ್ನು ನೋಡೋದು ಹೋಗಬೇಕು. ಆಮೇಲೆ ಈಗೋ, ಡಿಸ್ಟ್ರಕ್ಷನ್ ಆಫ್ ಈಗೋ, ಅಹಂಕಾರ ಎಲ್ಲಾನೇ ನೋಟ್ ಮಾಡಿಟ್ಕೊಳ್ಳಿ. ಮತ್ತು ನನ್ನ ಬಾಯಿಂದನೂ ಬರೋಲ್ಲ, ನನ್ನ ಮನಸ್ಸಿಂದನೂ ಬರೋಲ್ಲ, ಮತ್ತೆ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಅಹಂಕಾರ ತ್ಯಾಗ. ಎಲ್ಲೂ ಅಹಂಕಾರ ಬಾರ್ದಿದ್ದಂಗೆ, ಎಲ್ಲೂ ಅದು ಪ್ರಕಟವಾಗದಿದ್ದಂಗೆ, ಒಂದು ಕಡೆಯಿಂದ ಹೇಗೆ ಮಾಡಿ ಕಂಟ್ರೋಲ್ ಮಾಡಿದ್ರೆ ಇನ್ನೆಲ್ಲೋ ಬರ್ಸ್ಟ್ ಆಗ್ಬಿಟ್ಟು ಓಪನ್ ಆಗಿಬಿಟ್ಟಿರುತ್ತೆ. ಅದು ಹೇಗೆ ಇದು ಮಾಡುತ್ತೆ ಅಂತ, ಯಾವ ಕಡೆಯಿಂದ ಯಾವ ರೀತಿಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಲೇ ಗೊತ್ತಾಗಲ್ಲ. ಅದನ್ನು ಸಂಪೂರ್ಣವಾಗಿ ರೀಪ್ಲೇಸ್ ವಿತ್ ಹ್ಯೂಮಿಲಿಟಿ, ವಿನಮ್ರತೆ, ಅದರಿಂದ ಅದನ್ನು ತೆಗೆದುಹಾಕೋದು. ಆಮೇಲೆ ದುಃಖ ಕಷ್ಟವನ್ನು ಸಹಿಸ್ಕೊಳ್ಳೋದು ಅಭ್ಯಾಸ ಮಾಡೋದು. ಅದು ಅಫೆಕ್ಟೇ ಮಾಡಬಾರ್ದು. ನಾನು ಭಗವಂತನ ಮಗು, ನನಗೇನು ಪ್ರಾಬ್ಲಮ್ಮು, ಎಷ್ಟು ಬೇಕಾದ್ರೂ ನಾನು ಸಹಿಸ್ಕೋಬೋದು. ಯಾಕಂದರೆ ಗಾಡ್ ಈಸ್ ಟೇಕಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ. ಗಾಡ್ ವಿಲ್ ಬಿ ಟೇಕಿಂಗ್ ಆಲ್ ದಿ ಶಾಕ್ಸ್ ಆಫ್ ಲೈಫ್. ಜೀವನದ ಎಲ್ಲ ನಮ್ಮ ಮೇಲೆ ಏನೇನು ಪರಿಣಾಮಗಳು ಬರ್ತಾ ಇರುತ್ತೋ ಅದೆಲ್ಲ ಭಗವಂತ ಶೇರ್ ಮಾಡ್ತಾ ಇರ್ತಾನೆ. ಅವನ ಶಕ್ತಿ ಕೊಡ್ತಾ ಇರ್ತಾನೆ. ಎಲ್ಲ ಸಂತರ ಜೀವನ ನೋಡಿ ಹಗಲು ರಾತ್ರಿ ದುಡಿತಾರೆ ಪರರಿಗಾಗಿ. ಎಲ್ಲಿಂದ ಬರುತ್ತೆ ಆ ಶಕ್ತಿ ಅನಿಸ್ಬಿಡುತ್ತೆ. ಭಗವಂತ ಕೊಡ್ತಾ ಇರ್ತಾನೆ. ಎಷ್ಟು ಸಹಿಸ್ಕೋತೀಯೋ ಅಷ್ಟು ಅದನ್ನು ಒಳಗಡೆಯಿಂದ ಸಪೋರ್ಟ್ ಬರ್ತಾ ಇರುತ್ತೆ. ಸೊ ದಿಸ್ ಈಗೋ ಡಿಸ್ಟ್ರಕ್ಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ಸ್. ಆ್ಯಂಡ್ ಲಾಸ್ಟ್ ಈಸ್ ಲವ್. ಪ್ರೀತಿಸೋದು. ಸೊ ಹೌ ವಿಲ್ ಯು ಲವ್ ಗಾಡ್? ಎಲ್ಲ ಜೀವಿಗಳನ್ನು ಪ್ರೀತಿಸೋದು. ಲವಿಂಗ್ ಆಲ್ ಬೀಯಿಂಗ್ಸ್ ಆ್ಯಂಡ್ ಸರ್ವಿಂಗ್ ವೇರ್ ಎವರ್ ದೇರ್ ಇಸ್ ನೀಡ್ ಆ್ಯಂಡ್ ವೇರ್ ಎವರ್ ಐ ಕ್ಯಾನ್. ನನ್ನ ಕೈಯಲ್ಲಿ ಯಾವಾಗ ಎಷ್ಟು ಸಾಧ್ಯವಾಗುತ್ತೋ, ಯಾವಾಗ ಸಾಧ್ಯವಾಗುತ್ತೋ ಪರರ ಸೇವೆಯನ್ನು ಮಾಡ್ತಾ ಇರೋದು, ಅವ್ನು ಪ್ರೀತಿಸ್ತಾ ಇರೋದು. ನಿಮ್ಮಿಂದ ಪ್ರೀತಿ ಒಂದೇ ಹೊರಗಡೆ ಬರ್ತಾ ಇರಬೇಕು. ಯಾವ ಭಾವನೆಗಳು, ಪ್ರೀತಿ ಬಿಟ್ಟು ಇನ್ಯಾವ ಭಾವನೆಗಳು ಬರಬಾರ್ದು. ಎಂಥ ಮನುಷ್ಯ ಇವನು ಅಂತ ಬರಲೇಬಾರ್ದು. ನಫರತ್ ಕभी नहीं दिखाना चाहिए. मन में भी आना ही नहीं चाहिए. Because we are spiritual aspirants on the path to spiritual this one. Love alone. Love our beings, lovingly serving them. And another thing is love of God. Ecstatic love of God. Deeply loving God. Loving God and loving human beings and other beings is same. ನೀವೆಷ್ಟು ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇರೋದು, ಎಲ್ಲರನ್ನೂ ಪ್ರೀತಿ, ಒಬ್ಬರು ಮಾತ್ರ ಪ್ರೀತಿಸಲ್ಲ. ನಮ್ಮ ಎದುರಿನ ಮನೆಯವ್ರಿಗೆ ಈಸ್ ನಾಟ್ ಲವಿಂಗ್ ಗಾಡ್. ಎಲ್ಲರೂ ಸರ್ವಂ ಖಲ್ವಿದಂ ಬ್ರಹ್ಮ, ಅವನೊಬ್ಬ ಬಿಟ್ಟು ಅವನಿಗೂ ಆಗಲ್ಲ. ಅದಾಗಲ್ಲ. ಟೋಟಲ್ ಅಕ್ಸೆಪ್ಟೆನ್ಸ್. ಆಲ್ ರೈಟ್ ಫಾರ್ ಟುಡೇ. ಜೈ ರಾಮ್ ಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.